ನಮಸ್ಕಾರ ಸ್ನೇಹಿತರೆ. ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ಬಂದರೆ ಸಾಕು ಇಡೀ ರಾಜ್ಯ SSLC ರಿಸಲ್ಟ್ಗೆ ಕಾಯ್ತಿರುತ್ತೆ. ಉಡುಪಿ, ದಕ್ಷಿಣ ಕನ್ನಡ, ಬೆಂಗಳೂರಿನವರು ಯಾರು ಫಸ್ಟ್ ಅಂತ ಮೇಲ್ನಿಂದ ಲೀಸ್ಟ್ ನೋಡುತ್ತಾರೆ. ಆದರೆ ನಮ್ಮ ಯಾದಗಿರಿ, ರಾಯಚೂರು, ಕಲಬುರಗಿಯವರು ನಾವು ಈ ಸಲನಾದ್ರೂ ಲಾಸ್ಟ್ ಪ್ಲೇಸ್ ಇಂದ ತಪ್ಪಿಸಿಕೊಂಡಿದ್ವಾ ಅಂತ ಕೆಳಗಿನಿಂದ ಲೀಸ್ಟ್ ನೋಡೋ ಪರಿಸ್ಥಿತಿ ಬಂದಿದೆ. ಯಾಕೆ ಹೀಗೆ? ನಮ್ಮ ಮಕ್ಕಳಲ್ಲಿ ಬುದ್ಧಿವಂತಿಕೆ ಕಡಿಮೆನಾ? ಖಂಡಿತ ಅಲ್ಲ. ಸಮಸ್ಯೆ ಇರುವುದು ಮಕ್ಕಳಲ್ಲ, ವ್ಯವಸ್ಥೆಯಲ್ಲಿ. ಕಲ್ಯಾಣದ ಕನ್ನಡಿ 10 ದಿನ 10 ಸತ್ಯಗಳ ವಿಶೇಷ ಸರಣಿಗೆ ಸ್ವಾಗತ. ಇವತ್ತು ದಿನ 3. ನಮ್ಮ ಶಿಕ್ಷಣ ವ್ಯವಸ್ಥೆ ಯಾಕೆ ICUನಲ್ಲಿದೆ? ಸ್ನೇಹಿತರೆ, ನನ್ನದೊಂದು ಆಘಾತಕಾರಿ ಸತ್ಯ ಹೇಳುತ್ತೇನೆ ಕೇಳಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳು ಖಾಲಿ ಇವೆ. ಒಂದು ಶಾಲೆಯಲ್ಲಿ 1ರಿಂದ 7ನೇ ತರಗತಿ ಇರುತ್ತೆ. ಆದರೆ ಪಾಠ ಮಾಡೋಕೆ ಇರುವುದು 2 ಮೇಸ್ಟರ್ಗಳು. ಗಣಿತ ಪಾಠ ಮಾಡಿದವರು ವಿಜ್ಞಾನ ಹೇಳಬೇಕು, ಕನ್ನಡ ಪಾಠ ಮಾಡಿದವರು ಇಂಗ್ಲಿಷ್ ಕಲಿಸಬೇಕು. ಹೀಗಾದರೆ ನಮ್ಮ ಮಕ್ಕಳು ಉಡುಪಿ, ಮಂಗಳೂರಿನ ಮಕ್ಕಳ ಜೊತೆ ಸ್ಪರ್ಧೆ ಮಾಡುವುದು ಹೇಗೆ? ಇದು ಕಾಂಪಿಟೇಷನ್ ಅಲ್ಲ, ಇದು ಅನ್ಯಾಯ. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಅದೇ ಶಿಕ್ಷಕರ ವರ್ಗಾವಣೆ. ಬೇರೆ ಜಿಲ್ಲೆಯ ಶಿಕ್ಷಕರು ನೇಮಕಾತಿಯಾಗಿ ಆದೇಶ ಸಿಕ್ಕ ತಕ್ಷಣ ಇಲ್ಲಿಗೆ ಬರುತ್ತಾರೆ. ಆದರೆ ಬಂದ 1 ವರ್ಷದಲ್ಲಿ ಯಾರಿಗೋ ದುಡ್ಡು ಕೊಟ್ಟು ಪ್ರಭಾವ ಬೆಳೆಸಿ ಮತ್ತೆ ತಮ್ಮ ಊರುಗಳಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗಿಬಿಡುತ್ತಾರೆ. ನಮ್ಮ ಊರು ಅವರಿಗೆ ಕೇವಲ ಟ್ರೈನಿಂಗ್ ಸೆಂಟರ್ ಆಗಿರುತ್ತೆ. ಇಲ್ಲಿನ ಮಕ್ಕಳಿಗೆ ಪಾಠ ಹೇಳೋರು ಯಾರೂ ಇಲ್ಲ. ಅತಿಥಿ ಶಿಕ್ಷಕರು ಬರುತ್ತಾರೆ, 3 ತಿಂಗಳು ಪಾಠ ಮಾಡುತ್ತಾರೆ, ಸಂಬಳ ಸಿಗಲ್ಲ ಅಂತ ಅವರು ಹೋಗುತ್ತಾರೆ. ಈ ಅಸ್ಥಿರತೆಯಲ್ಲಿ ಮಗು ಕಲಿಯುವುದಾದರೂ ಏನು? ಇನ್ನು ಶಾಲೆಗಳ ಸ್ಥಿತಿ ನೋಡಿದರೆ ಕಣ್ಣೀರು ಬರುತ್ತೆ. ಎಷ್ಟೋ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯವಿಲ್ಲ, ಕುಡಿಯಲು ನೀರಿಲ್ಲ. ಮಳೆ ಬಂದರೆ ಸಾಕು ತರಗತಿಯ ಒಳಗೆ ಕೊಡೆ ಹಿಡಿದುಕೊಂಡು ಪಾಠ ಕೇಳೋ ಪರಿಸ್ಥಿತಿ ನಮ್ಮ ಎಷ್ಟೋ ಹಳ್ಳಿಗಳಲ್ಲಿವೆ. 371J ಅಡಿ ಬರುವ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಶಾಲೆಗಳನ್ನು ರಿಪೇರಿ ಮಾಡಿಸೋಕೆ ಆಗಲ್ವಾ? ಸ್ಮಾರ್ಟ್ ಕ್ಲಾಸ್ ಬೇಡ ಸ್ವಾಮಿ, ಸುಭದ್ರವಾದ 4 ಗೋಡೆ ಮತ್ತು ಮೇಲ್ಚಾವಣೆ ಕೊಡಿ ಸಾಕು. ಶಿಕ್ಷಣದ ಹಿನ್ನಡೆಗೆ ಇನ್ನೊಂದು ಪ್ರಮುಖ ಕಾರಣ ಎಂದರೆ ಬರಗಾಲ ಬಂದರೆ ಸಾಕು ತಂದೆ ತಾಯಿ ಹೊಟ್ಟೆಪಾಡಿಗಾಗಿ ಬೆಂಗಳೂರು ವಲಸೆ ಹೋಗುತ್ತಾರೆ. ಅವರ ಜೊತೆ ಮಕ್ಕಳು ಶಾಲೆ ಬಿಟ್ಟು ಹೋಗುತ್ತಾರೆ. ಅಲ್ಲಿ ಯಾವುದೋ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಮಣ್ಣು ಹೊರುತ್ತಾ ನಮ್ಮ ಮಕ್ಕಳ ಭವಿಷ್ಯ ಮಣ್ಣಾಗುತ್ತಿದೆ. ವರ್ಷದ ಅರ್ಧ ಭಾಗ ಶಾಲೆಯಲ್ಲಿದ್ದರೆ ಇನ್ನುಳಿದ ಅರ್ಧ ಭಾಗ ಗಾರೆ ಕೆಲಸದಲ್ಲಿರುತ್ತಾರೆ. ಹೀಗಾದರೆ ರಿಸಲ್ಟ್ ಬರುವುದು ಹೇಗೆ? ಕೊನೆಯದಾಗಿ ಒಂದು ಮಾತು, ಒಂದು ಮಗು ಫೇಲ್ ಆದರೆ ಅದು ಆ ಮಗುವಿನ ಸೋಲಲ್ಲ, ಅದು ಆ ಮಗುವಿಗೆ ಪಾಠ ಹೇಳಿಕೊಟ್ಟ ಶಿಕ್ಷಕರ ಸೋಲು, ಸೌಲಭ್ಯ ಕೊಡದ ಸರ್ಕಾರದ ಸೋಲು, ಮತ್ತೆ ಪ್ರಶ್ನೆ ಮಾಡದ ನಮ್ಮ ಸಮಾಜದ ಸೋಲು. ನಾಳೆ ದಿನ 4 ಬರೀ ಶಿಕ್ಷಣ ಅಷ್ಟೇ ಅಲ್ಲ, ನಮ್ಮ ಬದುಕು ಒಣಗಿ ಹೋಗಿದೆ. ನದಿಗಳಿದ್ದರೂ ನೀರಿಲ್ಲ, ಭೂಮಿ ಇದ್ದರೂ ಬೆಳೆ ಇಲ್ಲ. ಕೃಷಿ ಮತ್ತು ನೀರಿನ ಸಮಸ್ಯೆ, ರೈತರು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ನಾಳೆಯ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ.